ನಮ್ಮ ರಾಜ್ಯದ ಸಂಸ್ಕೃತಿ, ದೇಶದ ಸಂಸ್ಕೃತಿ ಹಿನ್ನೆಲೆಯಲ್ಲಿ ಕೆಲವರು ಹಳ್ಳಿಯಿಂದ ಬಂದಂಥವರು ಪಂಚೆ ಉಟ್ಕೊಂಡು ಬಂದಿದ್ದವ್ರಿಗೆ ನಿರಾಕರಿಸಿದ್ರು ಅಂತೇಳಿ ದೊಡ್ಡ ಪ್ರಸ್ತಾವನೆ, ಚರ್ಚೆ, ಟೀಕೆ, ಟಿಪ್ಪಣಿಗಳೆಲ್ಲ ಬಂದಿತ್ತು. ಅದಕ್ಕೆ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನೋದು ಕೂಡ ಆದೇಶವನ್ನು ಕೂಡ ಮಾಡಿ ಮುಚ್ಚಬೇಕು ಅಂತ ಹೇಳಿದರು. ಈಗ ನಾವು ಬಹುತೇಕ ಎಲ್ಲರಿಗೂ ಕೂಡ ಇದೊಂದು ಗೈಡ್ಲೈನ್ಸ್ನೇ ಇಶ್ಯೂ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಎಲ್ಲ ಕಡೆ ಯಾವುದೇ ಮಾಲ್ ಇರಲಿ, ಯಾವುದೇ ದೊಡ್ಡ ಜಾಗ ಇರಲಿ, ಚಿಕ್ಕ ಜಾಗ ಇರಲಿ, ಪಂಚೆ ನಮ್ಮೆಲ್ಲರ ಸಂಸ್ಕೃತಿ. ಸೊ ನಮ್ಮ ಸಂಸ್ಕೃತಿ, ನಮ್ಮ ಇದಕ್ಕೆ ಸೊ ಅದಕ್ಕೇನು ಗೈಡ್ಲೈನ್ಸ್ ಬೇಕೋ ಆ ಗೈಡ್ಲೈನ್ಸ್ ಕೂಡ ನಾವು ಮಾಡಿಕೊಡ್ತೇವೆ. ಇವ್ರಿಗೂ ಕೂಡ ನಾವು ಒಂದು ನೋಟಿಸ್ ಕೊಟ್ಟು ಮುಚ್ಚಬೇಕು ಅಂತ ಹೇಳಿದ್ರು. ಕೆಲವು ಟ್ಯಾಕ್ಸ್ ಡ್ಯೂ ಇತ್ತು, ಅದಕ್ಕೆ ಅವ್ರ ಹತ್ರ ಎಲ್ಲ ಏನೇನು ಬೇಕೋ ಎಲ್ಲ ಬರ್ಸ್ಕೊಂಡಿದ್ದೀವಿ, ಅಪಾಲಜಿ ತೊಗೊಂಡಿದ್ದೀವಿ, ಟ್ಯಾಕ್ಸ್ ಕೂಡ ಚೆಕ್ ಕೂಡ ಕೊಟ್ಟಿದ್ದಾರೆ. ಸ್ವಾಗತ ಮಾಡ್ತಾ ಇದ್ದೀನಿ. ತಂದಿರೋದು ಸ್ವಾಗತ. ಸರ್ಕ್ಯುಲರ್ ಕಳಿಸ್ತಾರೆ. ನಾನು ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಆ ಸರ್ಕ್ಯುಲರ್ ಹೋದರೆ ಅದು ಇವಾಗ ಹೋದರೆ ಇನ್ನೊಂದು 6 ತಿಂಗಳು ವರ್ಷ ಜ್ಞಾಪಕ ಇರ್ತದೆ, ಆಮೇಲೆ ಮರ್ತ್ಬಿಡ್ತಾರೆ. ಅದಕ್ಕೆ ನಂದೊಂದು ಸಲಹೆ, ನಿಮ್ಮ ಇದಕ್ಕೆ ನಿಮ್ಮ ಲೈಸೆನ್ಸ್ ಕೊಡ್ತಿರಲ್ಲ ಅದರಲ್ಲೇ ಇದಾಕ್ಬಿಡಿ. ಗ್ರಾಮೀಣ ಇದಿದೆ ಏನದೆ ಏನು ಉಡುಪುಗಳೇನಿದೆ ಅದಕ್ಕೆ ಯಾವುದೇ ಕಾರಣಕ್ಕೂ ಈ ಥರ ತೊಂದರೆ ಕೊಡಬಾರ್ದು ಅಂತ ನಿಮ್ಮ ಪರ್ಮಿಷನ್ನಲ್ಲೇ ಹಾಕಿದ್ರೆ ಅವನ ಹತ್ರ ಪರ್ಮಿಷನ್ ಪರ್ಮನೆಂಟ್ ಆಗಿ ಇಟ್ಕೊಂಡಿರ್ತಾನೆ ಅವನು.